ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2025ರಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಯಾವ ರೀತಿ ಹೊಸ ಅವಕಾಶಗಳನ್ನ ಸೃಷ್ಟಿಸಬಹುದು ಅನ್ನೋದ್ರ ಬಗ್ಗೆ ಆಳವಾಗಿ ಮಾತಾಡೋಣ. ಹೌದು, ನಾವು ಇದನ್ನ ಒಂದು ಯೂಟ್ಯೂಬ್ ವಿಶ್ಲೇಷಣೆ ಆಧರಿಸಿ ಚರ್ಚೆ ಮಾಡ್ತಿದ್ದೀವಿ. ಆ ವಿಶ್ಲೇಷಣೆಯಲ್ಲಿ ಒಂದು ಸ್ವಲ್ಪ ಭಯ ಹುಟ್ಟಿಸೋ ವಿಷಯನೂ ಇದೆ. 2030ರ ಹೊತ್ತಿಗೆ ಎಐಯಿಂದ ಸುಮಾರು 300 ಮಿಲಿಯನ್ ಕೆಲಸಗಳು ಬದಲಾಗಬಹುದು ಅಥವಾ ಹೋಗ್ಬೋದು ಅಂತ. ಹೌದು, ಅದು ನಿಜ. ಆದ್ರೆ ಮೂಲ ವಿಶ್ಲೇಷಣೆ ಹೇಳೋದೇನಂದ್ರೆ ಬರೀ ಭಯ ಪಡೋದಲ್ಲ. ಓಕೆ, ಇದರಲ್ಲಿ ಅವಕಾಶ ಇದೆ, ಅದನ್ನ ಹುಡುಕ್ಬೇಕು. ಅಂದ್ರೆ ಈ ಎಐ ಟೂಲ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡ್ಬೇಕು. ಕರೆಕ್ಟ್. ಬರೀ ಹೈಪ್ ಅಲ್ಲ, ನಿಜವಾದ ಉಪಯೋಗಗಳೇನು ಅಂತ ತಿಳಿಯೋದು ನಮ್ಮ ಇವತ್ತಿನ ಉದ್ದೇಶ ಅಲ್ವಾ? ಹೌದು. ಸೊ ಈ ವಿಶ್ಲೇಷಣೆಯಲ್ಲಿ ಕೆಲವು ನಿರ್ದಿಷ್ಟ ಟೂಲ್ಸ್ ಬಗ್ಗೆ ಹೇಳಿದ್ದಾರೆ. ಮಿಡ್ ಜರ್ನಿ, ಹೇಜೆನ್, ಹೋಸ್ಟಿಂಗರ್ ಎಐ, ಫೋಟೋ ರೂಮ್, ನೋ ಕೋಡ್ ಬಿಲ್ಡರ್ಸ್, ಆಮೇಲೆ ಚಾಟ್ ಜಿಪಿಟಿ ಜೊತೆಗೆ ಕ್ಯಾನ್ವಾ ಮತ್ತೆ ಆರ್ಕ್ಯಾಡ್ಸ್ ಅಂತನೂ ಒಂದಿದೆ. ಹೌದು. ಇವುಗಳಿಂದ ಹೇಗೆ ದುಡ್ಡು ಮಾಡಬಹುದು ಅಥವಾ ಬಿಸ್ನೆಸ್ಗಳನ್ನ ಬೆಳೆಸಬಹುದು ಅಂತ ಮೂಲ ವಿಶ್ಲೇಷಣೆ ಹೇಳುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ದೃಶ್ಯ ವಿಷಯ ಅಂದ್ರೆ ವಿಜುವಲ್ ಕಂಟೆಂಟ್ ಇದೆಯಲ್ಲ, ಅದರಲ್ಲಿ ಎಐ ಹೇಗೆ ಹೆಲ್ಪ್ ಮಾಡುತ್ತೆ? ಮಿಡ್ ಜರ್ನಿ ಉದಾಹರಣೆ ಇದೆ. ಮಿಡ್ ಜರ್ನಿ ಇದು ಈಗ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಮೂಲ ಹೇಳೋ ಪ್ರಕಾರ ಇದು ಬರೀ ಚಿತ್ರ ಮಾಡೋ ಟೂಲ್ ಅಲ್ಲ. ಅದಕ್ಕಿಂತ ಹೆಚ್ಚ? ಹೌದು. ಇದನ್ನ ಯೂಸ್ ಮಾಡಿ ಈಗ ಇನ್ಸ್ಟಾಗ್ರಾಮ್ಗೋಸ್ಕರ ಯುನೀಕ್ ಆದ ಥೀಮ್ ಪೇಜ್ಗಳನ್ನ ಮಾಡ್ಬೋದು, ವಾಲ್ಪೇಪರ್ ತರ. ಓ ಸರಿ. ಆದ್ರೆ ಇದಕ್ಕೆ ಸ್ವಲ್ಪ ಸ್ಕಿಲ್ ಬೇಕು. ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತಾರಲ್ಲ, ಅಂದ್ರೆ ಎಐಗೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಡೋದು. ಎಕ್ಸಾಕ್ಟ್ಲಿ. ನಮ್ಗೆ ಬೇಕಾದ ಚಿತ್ರನೇ ಪಡ್ಕೊಳಕ್ಕೆ. ಆಮೇಲೆ ಈ ಚಿತ್ರಗಳನ್ನ ಹಾಗೆ ಶೇರ್ ಮಾಡೋದಷ್ಟೇ ಅಲ್ಲ, ಡಿಜಿಟಲ್ ಪ್ರಾಡಕ್ಟ್ ಆಗಿ ಅಥವಾ ಪ್ರಿಂಟ್ ಆನ್ ಡಿಮ್ಯಾಂಡ್ ಸೈಟ್ಗಳಲ್ಲಿ ಪೋಸ್ಟರ್ ಆಗಿ ಮಾರಾಟ ಕೂಡ ಮಾಡ್ಬೋದು ಅಂತ ಮೂಲದಲ್ಲಿ ಹೇಳಿದ್ದಾರೆ. ಓಕೆ, ಇದು ಹೊಸದಾಗಿ ಕ್ರಿಯೇಟ್ ಮಾಡೋಕಾಯ್ತು. ಈಗ ಆಲ್ರೆಡಿ ಇರೋ ಫೋಟೋಗಳನ್ನ ಇಂಪ್ರೂವ್ ಮಾಡೋಕೆ ಫೋಟೋ ರೂಮ್ ಬಗ್ಗೆ ಹೇಳಿದ್ರಲ್ಲ? ಹೌದು, ಫೋಟೋ ರೂಮ್ ಇದು ವಿಶೇಷವಾಗಿ ಸಂಘ ಬಿಸ್ನೆಸ್ಗಳಿಗೆ ಅಥವಾ ಆನ್ಲೈನ್ ಸೆಲ್ಲರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಹೇಗೆ? ಈಗ ನೋಡಿ, ಎಲ್ಲರಿಗೂ ಪ್ರೊಫೆಷನಲ್ ಫೋಟೋಶೂಟ್ ಮಾಡ್ಸೋಕೆ ಆಗಲ್ಲ. ನಿಜ, ಖರ್ಚು ಜಾಸ್ತಿ. ಆಗ ಈ ಫೋಟೋ ರೂಮ್ ಆಪ್ನಲ್ಲಿ ಪ್ರಾಡಕ್ಟ್ ಫೋಟೋದ ಬ್ಯಾಕ್ಗ್ರೌಂಡ್ ತೆಗೆದುಬಿಟ್ಟು ಕ್ಲೀನ್ ಆಗಿರೋ ಅಟ್ರಾಕ್ಟಿವ್ ಬ್ಯಾಕ್ಗ್ರೌಂಡ್ ಹಾಕಬಹುದು. ಫೋಟೋನೇ ಒಂಥರ ಪ್ರೊಫೆಷನಲ್ ಆಗಿ ಕಾಣುತ್ತೆ. ಓ, ಇದು ಒಳ್ಳೆ ಐಡಿಯಾ. ಇದನ್ನೇ ಒಂದು ಸರ್ವಿಸ್ ಆಗಿ ಕೊಡ್ಬೋದಲ್ಲ? ಖಂಡಿತ. ಮೂಲ ಅದೇ ಹೇಳೋದು. ಫ್ರೀಲ್ಯಾನ್ಸ್ ಆಗಿ ಬೇರೆ ಬ್ರ್ಯಾಂಡ್ಗಳ ವೆಬ್ಸೈಟ್ ಫೋಟೋಗಳನ್ನ ಇಂಪ್ರೂವ್ ಮಾಡಿ ಕೊಡೋ ಸರ್ವಿಸ್ ಶುರು ಮಾಡಬಹುದು. ಅಂದ್ರೆ ಇಲ್ಲಿ ಎಐ ನಮ್ಮ ಕೆಲಸವನ್ನ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ಹೆಲ್ಪ್ ಮಾಡ್ತಿದೆ. ಹೌದು, ಇಟ್ಸ್ ಎನ್ ಎನೇಬಲರ್. ಸರಿ, ಈಗ ವಿಜುವಲ್ಸ್ ಇಂದ ಕಮ್ಯುನಿಕೇಶನ್ ಕಡೆ ಬರೋಣ. ಹೇಜನ್ ಅಂತ ಒಂದು ಟೂಲ್. ಭಾಷೆ ಸಮಸ್ಯೆ ಬಗ್ಗೆ ಮಾತಾಡಿದ್ರಲ್ಲ? ಹೌದು. ಜಗತ್ತಿನಲ್ಲಿ ಎಲ್ಲರಿಗೂ ಇಂಗ್ಲಿಷ್ ಬರಲ್ಲ ಅಲ್ವಾ? ಖಂಡಿತ ಇಲ್ಲ. ಸೊ ಹೇಜನ್ ಏನ್ ಮಾಡುತ್ತೆ ಅಂದ್ರೆ, ನೀವು ಒಂದು ಭಾಷೆಯಲ್ಲಿ ವಿಡಿಯೋ ಮಾಡಿದ್ರೆ ಅದನ್ನ ಬೇರೆ ಬೇರೆ ಭಾಷೆಗಳಿಗೆ ಆಟೋಮ್ಯಾಟಿಕ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಓ ವಾವ್! ಅಷ್ಟೇ ಅಲ್ಲ, ಎಐ ಅವತಾರ್ಗಳನ್ನು ಕ್ರಿಯೇಟ್ ಮಾಡಬಹುದು. ಅಂದ್ರೆ ನಿಮ್ಮ ತರಾನೇ ಕಾಣೋ ಡಿಜಿಟಲ್ ವ್ಯಕ್ತಿ ಅಥವಾ ಬೇರೆ ಯಾರಾದ್ರೂ ಆ ವಿಡಿಯೋದಲ್ಲಿ ಮಾತಾಡೋ ಹಾಗೆ. ಇದು ಕಂಟೆಂಟ್ ಕ್ರಿಯೇಟರ್ಗಳಿಗೆ ದೊಡ್ಡ ಅವಕಾಶ ಅಲ್ವಾ, ಗ್ಲೋಬಲ್ ಆಡಿಯನ್ಸ್ ರೀಚ್ ಮಾಡೋಕೆ? ಎಕ್ಸಾಕ್ಟ್ಲಿ. ಕೆಲವು ಏಜೆನ್ಸಿಗಳು ಇದನ್ನೇ ಒಂದು ಸರ್ವಿಸ್ ಆಗಿ ಕೊಟ್ಟು ದುಡ್ಡು ಮಾಡಬಹುದು ಅಂತಾನೂ ಮೂಲದಲ್ಲಿದೆ. ಸೊ ಇಲ್ಲೂ ಎಐ ಬಂದು ರೀಚ್ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡ್ತಿದೆ. ಹೌದು. ಆಮೇಲೆ ವೆಬ್ಸೈಟ್ ಮಾಡೋದು. ಎಲ್ರಿಗೂ ಕೋಡಿಂಗ್ ಬರಲ್ಲ. ಹೋಸ್ಟಿಂಗರ್ ಎಐ ಇದೆಯಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ? ಅದು ಸಿಂಪಲ್. ಮೂಲ ಹೇಳೋ ಪ್ರಕಾರ ನೀವು ನಿಮ್ಮ ಬ್ರ್ಯಾಂಡ್ ಹೆಸರು, ಯಾವ ತರಹ ವೆಬ್ಸೈಟ್ ಬೇಕು, ನಿಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ರೆ ಸಾಕು. ಕೆಲವೇ ನಿಮಿಷಗಳಲ್ಲಿ ಅದು ಒಂದು ಪ್ರೊಫೆಷನಲ್ ವೆಬ್ಸೈಟ್ ಡಿಸೈನ್ ಮಾಡಿ ಕೊಡುತ್ತೆ. ನಿಜವಾಗ್ಲೂನಾ? ಹೌದು. ಅದ್ರಲ್ಲೇ ಕಂಟೆಂಟ್ ಬರೆಯೋಕೆ ಎಐ ರೈಟರ್ ಕೂಡ ಇದೆ, ಡ್ರ್ಯಾಗ್ ಅಂಡ್ ಡ್ರಾಪ್ ಎಡಿಟರ್ ಇದೆ. ಸೊ ಬೇಸಿಕ್ ವೆಬ್ಸೈಟ್ ಮಾಡೋಕೆ ತುಂಬಾ ಸುಲಭ ಆಗುತ್ತೆ. ಇದು ನಿಜಕ್ಕೂ ವೆಬ್ಸೈಟ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್. ಹೌದು, ಎಂಟ್ರಿ ಬ್ಯಾರಿಯರ್ ಕಡಿಮೆ ಆಗುತ್ತೆ. ಸೈ, ವೆಬ್ಸೈಟ್ ಆಯ್ತು. ಆಪ್ಸ್ ಮಾಡೋದು ಹೇಗೆ? ನೋ ಕೋಡ್ ಬಿಲ್ಡರ್ಸ್ ಅಂತ ಹೇಳಿದ್ರಿ. ಸಾಫ್ಟ್ವೇರ್, ಬಬಲ್, ಈ ತರಹ ಪ್ಲಾಟ್ಫಾರ್ಮ್ಗಳು. ಇದರಿಂದ ಕೋಡಿಂಗ್ ಇಲ್ದೆ ಆಪ್ ಮಾರಬಹುದಾ? ಹೌದು, ಮೂಲ ಅದೇ ಹೇಳೋದು. ನಿಮ್ಗೆ ಒಂದು ಐಡಿಯಾ ಇದ್ರೆ, ಉದಾಹರಣೆಗೆ ಪೆಟ್ ಕೇರ್ ಆಪ್ ಮಾರಬೇಕು ಅಂತ ಅನ್ಕೊಳ್ಳಿ. ಓಕೆ. ನೀವು ಈ ಪ್ಲಾಟ್ಫಾರ್ಮ್ಗಳನ್ನ ಬಳಸಿ ಅದರ ಒಂದು ಬೇಸಿಕ್ ವರ್ಷನ್ ಅಂದ್ರೆ MVP ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಥವಾ ಪೂರ್ತಿ ಆಪ್ನೇ ಡೆವಲಪ್ ಮಾಡಬಹುದು. ಕೋಡಿಂಗ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಇದು ಕೂಡ ಒಂದು ದೊಡ್ಡ ಮಾರ್ಕೆಟ್ ಇರಬಹುದಲ್ಲ? ಹೌದು, ಯಾಕಂದ್ರೆ ಆಪ್ ಡೆವಲಪ್ಮೆಂಟ್ಗೆ ಹೋಲಿಸಿದ್ರೆ
ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇರಬಹುದು ಅಂತ ಮೂಲದಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಕಂಟೆಂಟ್ ಕ್ರಿಯೇಷನ್ ಕಡೆ ಬರೋಣ. ಚಾಟ್ ಜಿಪಿಟಿ ಮತ್ತು ಕ್ಯಾನ್ವಾ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ? ಇದು ತುಂಬಾ ಪವರ್ಫುಲ್ ಕಾಂಬಿನೇಷನ್. ಈಗ ನೋಡಿ, ಚಾಟ್ ಜಿಪಿಟಿ ಹತ್ರ ಹೋಗಿ ನನ್ಗೆ 30 ದಿನಕ್ಕೆ ಮೋಟಿವೇಶನಲ್ ಪೋಸ್ಟ್ ಐಡಿಯಾ ಕೊಡು ಅಂತ ಕೇಳಬಹುದು. ಅದು ಲಿಸ್ಟ್ ಕೊಡುತ್ತೆ. ಆಮೇಲೆ ಕ್ಯಾನ್ವಾಗೆ ಹೋಗಿ, ಕ್ಯಾನ್ವಾದಲ್ಲೂ ಈಗ ಎಐ ಫೀಚರ್ಸ್ ಬಂದಿದೆ. ಹೌದು, ಬಂದಿದೆ. ಐಡಿಯಾಗಳಿಗೆ ತಕ್ಕಂತೆ ಪೋಸ್ಟರ್ಗಳನ್ನ, ವಿಡಿಯೋಗಳನ್ನ ಬೇಗ ಡಿಸೈನ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಒಂದು ಸರ್ವಿಸ್ ಆಗಿ ಆಫರ್ ಮಾಡಬಹುದು. ಓಕೆ. ಕೊನೆಯದಾಗಿ ಆರ್ಕಾರ್ಡ್ಸ್ ಎಐ ಅಡ್ವರ್ಟೈಸಿಂಗ್. ಹೌದು, ಆರ್ಕಾರ್ಡ್ಸ್ ಇದೇನ್ ಮಾಡುತ್ತೆ ಅಂದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್ UGC ಸ್ಟೈಲ್ ಜಾಹೀರಾತುಗಳನ್ನ ಎಐ ಬಳಸಿ ಕ್ರಿಯೇಟ್ ಮಾಡುತ್ತೆ. UGC ಅಂದ್ರೆ ಸಾಮಾನ್ಯ ಜನ ಪ್ರಾಡಕ್ಟ್ ಬಳಸಿ ಅದ್ರ ಬಗ್ಗೆ ಮಾತಾಡೋ ತರ ಇರುತ್ತಲ್ಲ, ಆ ವಿಡಿಯೋಗಳು ಅವು ತುಂಬಾ ಎಫೆಕ್ಟಿವ್. ಹೌದು, ನಂಬಿಕೆ ಬರುತ್ತೆ ಅದರಿಂದ. ಆದ್ರೆ ನಿಜವಾದ UGC ಕ್ರಿಯೇಟರ್ಸ್ ಜೊತೆ ಕೆಲಸ ಮಾಡೋದು ಸ್ವಲ್ಪ ಕಾಸ್ಟ್ಲಿ. ಈ ಆರ್ಕಾರ್ಡ್ಸ್ ಏನ್ ಮಾಡುತ್ತೆ ಅಂದ್ರೆ ಎಐ ಬಳಸಿ ಅದೇ ತರಹ ಕಾಣೋ ರಿಯಲಿಸ್ಟಿಕ್ ಆಗಿರೋ ವಿಡಿಯೋ ಆಡ್ಸ್ ಮಾಡುತ್ತೆ. ಇದನ್ನ ಡ್ರಾಪ್ ಶಿಪ್ಪಿಂಗ್ ಮಾಡೋರು, ಅಫಿಲಿಯೇಟ್ ಮಾರ್ಕೆಟರ್ಸ್ ಬಳಸಬಹುದು. ಆದ್ರೆ ಮೂಲದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಸರ್ವಿಸ್ ಬೇರೆಯವರಿಗೆ ಕೊಡೋದ್ಕಿಂತ ನೀವೇ ಸ್ವಂತ ಪ್ರಾಡಕ್ಟ್ ಮಾರಾಟ ಮಾಡೋಕೆ ಈ ಎಐ ಜನರೇಟೆಡ್ ಆಡ್ಸ್ ಬಳಸಿದ್ರೆ ಇನ್ನೂ ಹೆಚ್ಚು ಲಾಭ ಮಾಡಬಹುದು ಅಂತ. ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆ 7 ಬೇರೆ ಬೇರೆ ಎಐ ಟೂಲ್ಸ್ ಬಗ್ಗೆ ಮಾತಾಡಿದೆ. ಹೌದು. ಪ್ರತಿಯೊಂದರಲ್ಲೂ 2025ರಲ್ಲಿ ದುಡ್ಡು ಮಾಡಕ್ಕೆ ಅಥವಾ ಬಿಸ್ನೆಸ್ ಬೆಳೆಸೋಕೆ ಒಂದಲ್ಲ ಒಂದು ದಾರಿ ಇದೆ ಅಂತ ಮೂಲ ಹೇಳುತ್ತೆ. ವಿಜುವಲ್ಸಿಂದ ಹಿಡಿದು ಕಮ್ಯುನಿಕೇಷನ್, ವೆಬ್ ಆಪ್ ಬಿಲ್ಡಿಂಗ್, ಕಂಟೆಂಟ್, ಆಡ್ಸ್ ಎಲ್ಲ ಕವರ್ ಆಗಿದೆ. ಹೌದು. ಮತ್ತೆ ಬರೋ ಥೀಮ್ ಏನಂದ್ರೆ ಎಐ ಬಂದು ನಮ್ಮನ್ನ ರೀಪ್ಲೇಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಹೆಲ್ಪ್ ಮಾಡೋ ಒಂದು ಟೂಲ್, ಒಂದು ಎನೇಬ್ಲರ್ ಅಥವಾ ಎನ್ಹಾನ್ಸರ್ ತರ ಕೆಲಸ ಮಾಡುತ್ತೆ ಅನ್ನೋದು. ಅದೇ ಮುಖ್ಯ ಅನ್ಸುತ್ತೆ. ಖಂಡಿತ. ಆದ್ರೆ ಈ ಟೂಲ್ಸ್ಗಳನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಹೊಸ ವರ್ಕ್ ಫ್ಲೋ ಕಲಿಬೇಕು ಅಂತ ಮೂಲ ಹೇಳುತ್ತೆ. ಈಗ ಮಿಡ್ಜರ್ನಿಗೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಬೇಕು. ಹೌದು. ಫೋಟೋ ರೂಮ್ ಅಥವಾ ಹೇಜನ್ ಸರ್ವಿಸ್ ಕೊಡ್ಬೇಕಾದ್ರೆ ಕ್ಲೈಂಟ್ಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಚಾಟ್ ಜಿಪಿಟಿಗೆ, ಕ್ಯಾನ್ವಾಗೆ ಕಂಟೆಂಟ್ ಸ್ಟ್ರಾಟಜಿ ಬೇಕು. ಅಂದ್ರೆ ನಮ್ಮ ಸ್ಕಿಲ್ಸ್ ಜೊತೆ ಎಐನ ಸೇರಿಸಬೇಕು. ಎಕ್ಸಾಕ್ಟ್ಲಿ. ಸುಮ್ನೆ ಟೂಲ್ ಇದೆ ಅಂತಲ್ಲ. ಆಮೇಲೆ ಶುರುನಲ್ಲಿ ನಂಬಿಕೆ ಬರೋಕೆ ಫ್ರೀ ಸ್ಯಾಂಪಲ್ಸ್ ಕೊಡಿ, ಒಳ್ಳೆ ವ್ಯಾಲ್ಯೂ ಕೊಡಿ ಅಂತಾನೂ ಮೂಲದಲ್ಲಿ ಒತ್ತು ಕೊಟ್ಟಿದ್ದಾರೆ. ಸರಿ, ಅಂದ್ರೆ ಇದು ಮ್ಯಾಜಿಕ್ ತರಹ ದುಡ್ಡು ತಂದು ಕೊಡಲ್ಲ. ಈ ಟೂಲ್ಸ್ಗಳನ್ನ ಸ್ಟ್ರಾಟಜಿಕ್ ಆಗಿ ಅಪ್ಲೈ ಮಾಡಬೇಕು. ಖಂಡಿತ. ಇದು ಇವತ್ತಿನ ಕ್ರಿಯೇಟರ್ ಎಕಾನಮಿ ಇದೆಯಲ್ಲ, ಡಿಜಿಟಲ್ ಪ್ರಾಡಕ್ಟ್ಸ್, ಸರ್ವಿಸಸ್ ಕಡೆ ಹೋಗ್ತಿರೋ ಟ್ರೆಂಡ್. ಅದಕ್ಕೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರೆಸೆಂಟೇಷನ್, ವೆಬ್ಸೈಟ್ ಫೋಟೋ ಮತ್ತೆ ನಿಮ್ಮ ರೀಚ್, ಬೇರೆ ಭಾಷೆಗಳು, ಸೋಷಿಯಲ್ ಮೀಡಿಯಾ ತುಂಬಾ ಮುಖ್ಯ ಆಗುತ್ತೆ. ಈ ಚರ್ಚೆಯೆಲ್ಲ ಕೇಳಿದ್ಮೇಲೆ ನನಗೊಂದು ಕೊನೆ ಯೋಚನೆ ಬರ್ತಿದೆ. ಹೇಳಿ. ಮೂಲ ವಿಶ್ಲೇಷಣೆ ಹೆಚ್ಚಾಗಿ ಈ ಟೂಲ್ಸ್ಗಳನ್ನ ಬಳಸಿ ದುಡ್ಡು ಮಾಡೋದು, ಸರ್ವಿಸ್ ಕೊಡೋದು ಹೇಗೆ ಅಂತ ಹೇಳಿದೆ. ಹೌದು. ಆದರೆ ಈ ಎಐ ಟೂಲ್ಸ್ಗಳನ್ನ ಡೆವಲಪ್ ಮಾಡೋದು, ಮ್ಯಾನೇಜ್ ಮಾಡೋದು ಅಥವಾ ಇಂಪ್ರೂವ್ ಮಾಡೋಕ್ಕೆ ಬೇಕಾದ ಸ್ಕಿಲ್ಸ್ ಬಗ್ಗೆ ಏನು? ಬರೀ ಯೂಸರ್ ಆಗಿ ಉಳಿಯೋದಕ್ಕಿಂತ that's a very good point. ನೆಕ್ಸ್ಟ್ ವೇವ್ ಆಫ್ ಆಪರ್ಚುನಿಟಿ ಆ ಕಡೆ ಇರ್ಬೋದಾ? ಇದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡ್ಬೋದು ಅನ್ಸುತ್ತೆ. ಖಂಡಿತ. ಅದು ಯೋಚನೆ ಮಾಡಬೇಕಾದ ವಿಷಯನೇ.